8ನೇ ತರಗತಿ ತಿಳಿ ಕನ್ನಡ ಗದ್ಯ ಭಾಗ 4 ಸುಕ್ರಿ ಬೊಮ್ಮಗೌಡ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ ಸಂಖ್ಯೆ 1. ಸುಕ್ರಿ ಅವರು ಬಾಲ್ಯದಲ್ಲಿ ಜನಪದ ಆಟಗಳನ್ನು ಹೇಗೆ ಕಲಿತರು? ಉತ್ತರ: ಸುಕ್ರಿಯು ಶಾಲೆ ಕಲಿತವರಲ್ಲ. ಸುಕ್ರಿ ಬಾಲ್ಯದಲ್ಲಿ ತನ್ನ ಕೇರಿಯ ಮಕ್ಕಳ ಜೊತೆ ಸಗಣಿ ತರಲು ಹೋಗುತ್ತಿದ್ದಾಗ ಸಗಣಿ ಎಕ್ಕಿ ಸುಸ್ತಾದ ಇವರು ತಮ್ಮ ಸಗಣಿ ಬುಟ್ಟಿಗಳನ್ನು ಗದ್ದೆಯ ಬಯಲಿನಲ್ಲಿಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವಾಗಿಸಿಕೊಂಡು ಅಟ್ಟೆ ಆಟ, ಕಣ್ಕಟ್ಟಾಟ, ಉಲ್ಕಿ ಮಂಡದ ಆಟ ಮುಂತಾದ ಜಾನಪದ ಆಟಗಳನ್ನು ಕಲಿತರು. ಪ್ರಶ್ನೆ ಸಂಖ್ಯೆ 2. ಸುಕ್ರಿಯವರಿಗೆ ಯಾವ ಯಾವ ಸೊಪ್ಪುಗಳ ಜ್ಞಾನವಿದೆ? ಉತ್ತರ: ಸುಕ್ರಿಯವರಿಗೆ ಚಿರಕಲು, ಅಲ್ಚೇರಿ, ಪೆಪೆ, ಸಗಡೆ, ಅಪ್ಸಗಡೆ, ಪುಚ್ಚುಮಾಲೆ, ಏಕನಾಯಕ, ಅಡಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನವಿದೆ ಹಾಗೂ ಹಲವಾರು ಬಗೆಯ ಮರಮುಟ್ಟುಗಳ ಜ್ಞಾನವನ್ನು ಇವರು ಹೊಂದಿದ್ದಾರೆ. ಪ್ರಶ್ನೆ ಸಂಖ್ಯೆ 3. ಸುಕ್ರಿಯವರ ವೇಷಭೂಷಣಗಳು ಹೇಗಿರುತ್ತವೆ? ಉತ್ತರ: ಸುಕ್ರಿಯವರು ಕೊರಳ ತುಂಬ ಅಂಕೋಲೆಯ ಪಾರಂಪರಾಗತ ಶೈಲಿಯಲ್ಲಿ ಮಣಿ ಸರಗಳನ್ನು ಧರಿಸಿ ಅಲ್ಲಿಯ ಆಲಕ್ಕಿ ಒಕ್ಕಲ ಗೆಲ್ತಿ ಶೈಲಿಯಲ್ಲಿ ಸೀರೆಯುಡುತ್ತಿದ್ದರು. ಪ್ರಶ್ನೆ 4. ಸುಕ್ರಿಯವರಿಗೆ ದೊರೆತ ಪ್ರಶಸ್ತಿಗಳಾವುವು? ಉತ್ತರ: ಸುಕ್ರಿಯವರಿಗೆ ನಾಡಿನ ಬಹುದೊಡ್ಡ ಪ್ರಶಸ್ತಿಗಳಾದ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜಾನಪದ ಪ್ರಶಸ್ತಿ ಹಾಗೂ ನಾಡಿನ ಅತ್ಯುನ್ನತ ಪ್ರಶಸ್ತಿಯಾದ ನಾಡೋಜ ಪ್ರಶಸ್ತಿ ದೊರೆತಿದೆ.